ಚಂದನ್ ಅವರು ಮತ್ತು ನಿಮ್ಮ ಡ್ಯಾಶ್ ಸಾಂಗ್ ಅಂತ ಹೇಳಿದರೆ ಆ ಒಂದು ಫೋಟೋ ಏನಿತ್ತು ನಿಮ್ಮ ಮತ್ತು ಚಂದನ್ ಅವ್ರ ಫೋಟೋ ಈ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇಬ್ಬರು ಮದುವೆ ಆಗ್ತಾರೆ ಅಂತ ಕೂಡ ಹಬ್ಬಿಸಲಾಗಿತ್ತು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಏನಿಲ್ಲ ಸರ್, ನೀವೇ ಹೇಳ್ದಾಗೆ ಹಬ್ಬಿಸಲಾಗಿತ್ತು ಅಷ್ಟೇ. ಸೊ ನಾವು ಕಡಿವಾಣ ಹಾಕಿದ್ವಿ ಅಷ್ಟೇ. ಸೊ ಇವತ್ತೊಂದು ಅಪರ್ಚುನಿಟಿ ಸಿಕ್ತು, ಇಬ್ಬರು ಇದ್ದಿದ್ದು ಅವರು ಹೇಳಿದ್ರು ಏನೂ ಇದಿಲ್ಲ ಅಂತ. ಸೊ ಹೇಳಬೇಕಿತ್ತು. ಇನಿಷಿಯಲಿ ಚಿಕ್ಕದಕ್ಕೆ ಸ್ಟಾರ್ಟ್ ಆಯಿತು, ಬಟ್ ಹೋಗ್ತಾ ಹೋಗ್ತಾ ಸಿನ್ಸ್ ಎಲ್ಲರ ಕಡೆಯಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ವಿ ಥಾಟ್ ಹೇಳಿದ್ರೆ ಬೆಟರ್ ಅಂತ. ನಿಮಗೆ ಫಸ್ಟ್ ಅದನ್ನು ನೋಡಿದಾಗ ನಿಮ್ಮ ಒಂದು ರಿಯಾಕ್ಷನ್ ಏನಿತ್ತು, ಅಥವಾ ನಿಮ್ಮ ಮನೆಯವರು ಅಥವಾ ಏನಾದರೂ ಏನಾದ್ರು? ನಾನು ಫಸ್ಟ್ ನನ್ನ ಫ್ರೆಂಡ್ಸ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರಿಯಲಿ ಯಾವಾಗ ಹೇಳಿಲ್ವಲ್ಲ ಅಂತ. ಸೊ ನಮಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಅಷ್ಟೇ. ಸೊ ಫನ್ನಿ ಆಗಿತ್ತು ಸ್ಟಾರ್ಟ್ ಆದಾಗ. ಬಟ್ ಯಾ ಈ ಥರದ ಸಿಚುವೇಶನ್ ಬಂದಾಗ ಒಬ್ಬ ಸೆಲೆಬ್ರಿಟಿಯಾಗಿ ಯಾವ ರೀತಿ ಫೇಸ್ ಮಾಡೋಕ್ಕೆ, ಅಂದರೆ ಯಾವ ರೀತಿ ಇದೊಂದು ಇದಾಗುತ್ತೆ, ಸಂದಿಗ್ಧ ಪರಿಸ್ಥಿತಿ ಅಥವಾ ಹೇಗೆ ಅಂತ? ಸರ್, ನಮ್ಮ ಸಿಚುವೇಶನ್ ಅಂದರೆ ಅಷ್ಟೊಂದು ಪ್ರಾಬ್ಲಮ್ ಅಂತ ಏನು ಕ್ರಿಯೇಟ್ ಮಾಡಿಲ್ಲ. ಬಟ್ ಅಫ್ಕೋರ್ಸ್ ತುಂಬ ಕಡೆಯಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಾನು ವರ್ಕ್ ಮಾಡಿರೋ ಟೀಮ್ಸ್ ಏನೂ ಹೇಳಿಲ್ವಲ್ಲಮ್ಮ ಮದುವೆ ಅಂದರೆ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದು ಅವರು, ಮಾರ್ಚ್ 2ಗೆ ಊಟ ಹಾಕ್ಸ್ತಾ ಇದ್ದೀವಿ ಅಂತ. ಸೊ ಏನೂ ಹೇಳಿಲ್ವಲ್ಲಮ್ಮ ಅಂತೆಲ್ಲ ತುಂಬ ಜನ ಕಾಲ್ ಮಾಡಿದರು. ಸೊ ಎಲ್ರಿಗೂ ಕಾಲ್ಸ್ಗೆ ರಿಪ್ಲೈ ಮಾಡೋಷ್ಟು ಸ್ವಲ್ಪ ಅದು ಹೆಕ್ಟಿಕ್ ಅನಿಸ್ಬಿಟ್ಟಿತ್ತು ಸರ್ಟನ್ ಟೈಮಲ್ಲಿ. ಬಟ್ ಅದು ಬಿಟ್ಟರೆ ಐ ಥಿಂಕ್ ತುಂಬ ಬೇಗ ನಾವು ಕ್ಲಾರಿಟಿ ಕೊಟ್ಬಿಟ್ವಿ. ಏನು ಒಳ್ಳೆಯದಾಗಲಿ ಮೇಡಮ್, ಆಲ್ ದ ಬೆಸ್ಟ್. ಇದಿಷ್ಟು ನಟಿ ಸಂಜನಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನುಯಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.